ಅಧಿಕಾರಿಗಳನ್ನ ₹1 ಒಂದು ಕಾಫಿ ಕುಡಿದ್ರೆ ಹಾಕಿದ್ದೀನಿ. ದಿನ ಬೆಳಗ್ಗೆ ಆದರೆ ರೈತರು ಸಾರ್ವಜನಿಕರಿಗೂ ನನ್ನ ಹತ್ರಕ್ಕೆ ಯಾರು ಬರ್ತಾರೆ, ಕಚೇರಿಗೆ ಯಾರು ಹೋಗ್ತಾರೆ, 4 ಗಾಡಿ ತಗೊಳ್ಕೊಂಡು ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಿದ್ದೀನಿ. ಮಾಡಿಕೊಡ್ತಾವ್ರೆ. ಅವ್ರೇನಾದರೂ ದುಡ್ಡು ತಗೊಂಡಿದ್ದ ನಿದರ್ಶನ ನನ್ನ ಗಮನಕ್ಕೆ ತಗೊಂಬಂದ್ರೆ ಎಲ್ಲರನ್ನೂ ಎತ್ತಗಡಿ ದಯವಿಟ್ಟು ನೀವು ಹಿರಿಯೋರು ನಿಮ್ಗೆ ಗೌರವ ಕೊಡಬೇಕು. ನೀವು ಕಾಲಲ್ಲಿ ತೋರಿಸಿ ಕೈಲಲ್ಲಿ ಮಾಡ್ತೀನಿ. ನಾನು ಇಷ್ಟೆಲ್ಲ ಮಾಡ್ತಾ ಇರೋನಿಗೆ ಭ್ರಷ್ಟಾಚಾರದ ಕೂಪ ಆಗೈತೆ ಅಂದ್ಬಿಟ್ರೆ ಸಾಕ್ಷಿ ಕೊಡಿ. ಯಾವ ಅಧಿಕಾರಿ ತಹಸೀಲ್ದಾರ್ ಯಾರಾದ್ರೂ ರೈತರ ಹತ್ರ ದುಡ್ಡು ತಗೊಂಡವ್ರ ಹೋಗ್ಲಿ ಕೇಳಿದ್ರು ನನಗೆ ಹೇಳಿ. 1 ಗಂಟೆ ಮಡಗಲ್ಲ ಅಂತ ತಹಸೀಲ್ದಾರ್. ಆಯ್ತು ಸ್ವಾಮಿ, ಭ್ರಷ್ಟಾಚಾರಕ್ಕೆ ಸಾಕ್ಷಿ ಕೊಡಿ. ಭ್ರಷ್ಟಾಚಾರಕ್ಕೆ ದುಡ್ಡು ಒಂದು ನಿಮಿಷ. ಭ್ರಷ್ಟಾಚಾರ ಅಂದ್ರೇನು? ದಿನ ಅಲ್ಲಲ್ಲ, ಸರ್ಕಾರಿ ಕೆಲಸಕ್ಕೆ ಏನು ನೀವು ಗೊತ್ತೀರಾ? ಅದರಲ್ಲಿ ಅವರು ದುಡ್ಡ ಸಾರ್ವಜನಿಕರ ಹತ್ರ ರೈತರ ಹತ್ರ ದುಡ್ಡಿಗೆ ವಸೂಲಿಗೆ ಅವರು ಕೇಳಿರ್ಬೇಕು, ನಿಮಗೆ ನೀವು ಕೊಟ್ಟಿರಬೇಕು. ಅದನ್ನು ಭ್ರಷ್ಟಾಚಾರ ಅಂತಾರೆ. ನಿಮ್ಮ ಕೆಲಸಕ್ಕೆ ಅಕ್ವೈಸೇಷನ್ ಆಗಿರೋದಕ್ಕೆ ಮತ್ತೊಂದಕ್ಕೆ ಅವರೇನಾದರೂ ಅದನ್ನು ಕ್ಲಿಯರ್ ಮಾಡಿಕೊಡೋಕ್ಕೆ ದುಡ್ಡು ಕೇಳಿದ್ರು ಹೇಳಿ, ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಒಂದೇ ಸಾರಿ ನಾನು ಜನಕ್ಕೆ ಒಳ್ಳೇದಾಗಲಿ ರೈತರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ತಹಸೀಲ್ದಾರಲ್ಲಿ ಇರಲಿ ಮತ್ತೊಬ್ಬರಲ್ಲಿ ಯಾರ ಹತ್ರ ದುಡ್ಡು ತಗೋತಾ ಇಲ್ಲ. ಏಕಾಏಕಿ ಯಾವುದೋ ಸಂದರ್ಭಕ್ಕೆ ಭ್ರಷ್ಟಾಚಾರದ ಕೂಪ ಆಗೈತೆ. ಅದಕ್ಕಾಗಿದ್ರೆ ಯಾವುದೇ ಒಬ್ಬ ಅಧಿಕಾರಿನ ನಿಮ್ಮ ಎದುರುಗಡೆನೇ ಆಚೆ ಕಳಿಸ್ತಾರೆ. 1 ನಿಮಿಷ ಮಾಡಿಕೊಳ್ಳಲ್ಲ. ಇಡೀ ತಾಲೂಕಲ್ಲಿ ಹತ್ತಂತ ಸಾಕ್ಷಿ ಕೊಡಬೇಕು. ಸಾಕ್ಷಿ ಅಂದರೆ ನೀವು ಕೊಟ್ಟಿದ್ದ ಫೋಟೋ ಹಿಡ್ಕೊಂಡು ಕೊಡಿ ಅಂತಲ್ಲ. ತಹಸೀಲ್ದಾರ್ ದುಡ್ಡು ಕೇಳೋರ ನೀವು ಕೆಲಸ ಮಾಡೋಕ್ಕೆ, ನೀವು ದುಡ್ಡು ಕೇಳೋರ, ಡೈರೆಕ್ಟು ತಹಸೀಲ್ದಾರ್ ದುಡ್ಡು ಕೇಳೋರ, ಅಥವಾ ಯಾರಾದ್ರೂ ರೆವಿನ್ಯೂ ಇನ್ಸ್ಪೆಕ್ಟರ್ ನಿಮ್ಮ ಹತ್ರ ಬಲಂತ ಮಾಡ್ತಾವ್ರ, ಅದ್ರದ್ದು ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ. ನಿಮ್ಮ ಪರ ರೀ. ಒಂದು ನಿಮಿಷ ಯಾವ ಯಾವ ಸುಕೋಟೆ? ಆಯ್ತು, ನೀವು ಸುಕೋಟೆಯವ್ರು ಕೊಟ್ಟು ನಿಮ್ಗೆ ಮಾಹಿತಿ ಇಲ್ಲ. ನಾನು ಹೇಳ್ತೀನಿ, ನಾನು ಯಾರಲ್ಲೂ ಅಧಿಕಾರಿಗಳ ಇದೆ ಇದೇನಿಲ್ಲ, ಕುಡಿಯೋದು ಇಲ್ಲ. ಯಾಕೆ? ರೈತರುಗಳೆಲ್ಲ ಎಲ್ಲ ಜನಕ್ಕೆ ಬಿಟ್ಟಿದ್ದು ಕೇಳ್ರಣ್ಣ. ಕೇಳು, ನಾನು ನಿಮ್ಮ ಪರ, ರೈತರ ಪರ, ಆಯ್ತಾ? ನಿಮ್ಗೆ ಏನೇ ತೊಂದರೆ ಆದರೂ ನಿಮ್ಮ ರಕ್ಷಣೆಗೆ ನಾನು ಸದಾ ನಿಲ್ತಕ್ಕಂಥನು. ಅಧಿಕಾರಿಗಳಿಗೆ ಯಾವ ಮಟ್ಟದಲ್ಲಿ ಇದ್ದೀನಿ ಅಂತ ನಮ್ಮ ತಾಲೂಕಿಗೆ ಗೊತ್ತು. ಲಂಚ ತಗೊಳ್ಳೋರಿಗೆ, ಕೆಲಸ ಸಾರ್ವಜನಿಕರ ಕೆಲಸ ಅಟೆಂಡ್ ಮಾಡದೇ ಇರೋರಿಗೆ ಗೇಟ್ ಪಾಸ್ ಅಂತ ನಾನೇ ಕೇಳಲಿ. ಮಾಡ್ತೀನಿ, ನಿಮ್ಗೆ ಯಾವತ್ತು ಹಾಕಿ ದಯವಿಟ್ಟು ಮಾಡಿ ಸರ್. ಹೇಳಿ ಸ್ವಾಮಿ. ನನಗೆ ಮರಣದಂಡನೆ ಕೇಳ್ತೀನಿ.